ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 8 ಆಫ್ ಟ್ರಾಮಾ ಸೀರೀಸ್. ಇವತ್ತಿನ ಟಾಪಿಕ್ ನಿಮ್ಮ ಎಲ್ಲರ ಫೇವರೇಟ್ ಟಾಪಿಕ್, ಫಿಯರ್ ಆಫ್ ಮನಿ. ಸೊ ಮನಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಈ ಮನಿ ಅನ್ನೋ ಒಂದು ಕಾನ್ಸೆಪ್ಟ್ ಜೊತೆಗೆ ನಮ್ಮ ಎಮೋಷನಲ್, ಫಿಸಿಕಲ್, ಮೆಂಟಲ್ ಎಲ್ಲ ಥರದ ವೆಲ್ ಬೀಯಿಂಗ್ ಅಟ್ಯಾಚ್ ಆಗಿರುತ್ತೆ. ಬಿಕಾಸ್ ಮನಿ ಇಸ್ ವೆರಿ ಸೆನ್ಸಿಟಿವ್ ಕಾನ್ಸೆಪ್ಟ್, ಕರೆಕ್ಟಾ? ಸೊ ಇವತ್ತಿನ ಫಿಯರ್ ಏನು ಅಂದರೆ ಫಿಯರ್ ಆಫ್ ಮನಿ. ಏನಿದು ಫಿಯರ್ ಆಫ್ ಮನಿ? ಒಂದು ಎಕ್ಸಾಂಪಲ್ ಹಿಂದೆ ಸ್ಟಾರ್ಟ್ ಮಾಡೋಣ. ನೀವು ಯಾವ್ದಾದ್ರು ಒಂದು ಶಾಪಿಂಗ್ ಹೋಗ್ತೀರಿ, ಏನೋ ಒಂದು ವಸ್ತು ಖರೀದಿ ಮಾಡ್ತೀರಿ, ಎಷ್ಟೋ ಒಂದು ಪ್ರೈಸ್ ಇರ್ತದೆ, 10,000, 20,000, 30,000 ಎಷ್ಟಾದ್ರು ಇರ್ಬೋದು. ಮನೆಗೆ ಬರ್ತೀರಿ, ತುಂಬ ಖುಷಿ ಪಡ್ತೀರಿ. ಬಟ್ ಸ್ಟಿಲ್ ಸ್ವಲ್ಪ ಹೊತ್ತಾದ್ಮೇಲೆ ಆ ಗಿಲ್ಟ್ ಆ್ಯಂಡ್ ಶೇಮ್ ನಿಮಗೆ ಕಾಡ್ತಾ ಇದೆಯಾ? ಅಯ್ಯೋ, ಎಷ್ಟೊಂದು ಕೊಟ್ಬಿಟ್ಟೆ, ನಾನು ಇಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಇತ್ತಾ ಅಂತ ನಿಮಗೆ ಕಾಡ್ತಾ ಇದೆಯಾ? ಅಥವಾ ಈ ಕಾನ್ವರ್ಸೇಷನ್ ಕೇಳಿದ್ದೀರಾ, ಮನಿ ಎಂದು ಮರದಲ್ಲಿ ಬೆಳೆಯುತ್ತೆ, ಯಾಕೆ ಅಷ್ಟೊಂದು ಖರ್ಚು ಮಾಡ್ತೀರಿ, ಯು ಹ್ಯಾವ್ ಟು ತುಂಬ ಕಷ್ಟಪಡಬೇಕು ದುಡ್ಡು ದುಡಿಯೋಕ್ಕೆ ಅಂತ ಎಲ್ಲ ನೀವು ಕಾನ್ವರ್ಸೇಷನ್ ಕೇಳಿದ್ದೀರಾ? ನಿಮಗೆ ಅದು ಕೇಳಿ ಏನನ್ಸುತ್ತೆ, ರೆಸೊನೇಟ್ ಆಗ್ತಾ ಇದೆಯಾ? ಹಂಗಾದ್ರೆ ನಿಮ್ಗೆಲ್ಲರಿಗೂ ಮನಿ ಬ್ಲಾಕೇಜಸ್ ಇದೆ ಅಂತಾನೆ ಅರ್ಥ. ದಿಸ್ ಈಸ್ ಕಾಲ್ಡ್ ಫಿಯರ್ ಆಫ್ ಮನಿ. ಎಲ್ಲಿಂದ ಬಂದಿರುತ್ತೆ ಫಿಯರ್ ಆಫ್ ಮನಿ? ಯೂಶ್ವಲ್ ಆಗಿ ಹೇಗೆ ಪೇರೆಂಟ್ಸಿಂದ ನಮಗೆ ಇನ್ಹೆರಿಟೆನ್ಸ್ ಬರುತ್ತೋ, ಲೈಕ್ ಡಿಸಾರ್ಡರ್ಸ್, ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಆಸ್ತಿ ಗೀಸ್ತಿ ಎಲ್ಲ ಬರುತ್ತೆ. ಹಾಗೆ ಇದೂ ಮನಿ ಬಿಲೀಫ್ ಸಿಸ್ಟಮು ಪೇರೆಂಟ್ಸಿಂದಾನೇ ಬಂದಿರುತ್ತೆ. ಸೊ ನೀವು ಚಿಕ್ಕ ವಯಸ್ಸಿನಲ್ಲಿ ಮನಿ ಸುತ್ತಕ್ಕೂ ನಿಮ್ಮ ಪೇರೆಂಟ್ಸ್ ರಿಲೇಷನ್ಶಿಪ್ ಹೇಗಿತ್ತು, ಅವ್ರ ಬಿಲೀಫ್ ಸಿಸ್ಟಮ್ ಹೇಗಿತ್ತು, ಅವರು ತುಂಬ ಆ ವಿಷಯದಲ್ಲಿ ಅವ್ರಿಗೆ ತುಂಬ ಆಂಗ್ಷಿಯಸ್ನೆಸ್ ಇತ್ತಾ? ಹಾಗಾದರೆ ನೀವು ಅದೇ ಪ್ಯಾಟರ್ನ ಇನ್ಹೆರಿಟ್ ಮಾಡ್ಕೊಂಡಿರ್ತೀರಿ. ನಿಮಗೆ ಅದು ಗೊತ್ತಾಗ್ತಿರೋದಿಲ್ಲ ಯಾಕೆ ಬಂದಿರುತ್ತೆ ಅಂತ. ಸೊ ಇದನ್ನೇ ಮನಿ ಬಿಲೀಫ್ ಸಿಸ್ಟಮ್ ಅಂತ ಕರೆಯೋದು. ಸೊ ಯೂಶ್ವಲಾಗಿ ಏನಾಗುತ್ತೆ, ಪೇರೆಂಟ್ಸು ಲೋನು ಡೆಪ್ಟು ಅದೇ ಥರ ನೋಡ್ಕೊಂಡು ಬಂದಿದ್ರೆ ನಿಮ್ಮದು ಪ್ಯಾಟರ್ನ್ ಹಾಗೆ ಇರುತ್ತೆ. ಬೇಕಾದ್ರೆ ನೋಡಿ, ನಿಮಗೆ ಸಿಮಿಲರ್ ಅನ್ನಿಸ್ಬಹುದು ಇದು. ಸೊ ದಿಸ್ ಈಸ್ ನಥಿಂಗ್ ಬಟ್ ಇನ್ಹೆರಿಟೆನ್ಸ್. ಆದರೆ ಯು ಕ್ಯಾನ್ ಆಲ್ವೇಸ್ ಚೇಂಜ್ ಇಟ್. ಯಾಕೆಂದರೆ ಮನಿ ಈಸ್ ಅ ನ್ಯೂಟ್ರಲ್ ಎನರ್ಜಿ. ನೀವು ಹೇಗೆ ಅದನ್ನು ಬಳಸ್ಕೊತೀರೋ, ನೀವು ಹೇಗೆ ಅದನ್ನು ಅಂದ್ಕೊತೀರೋ, ಅದು ನಿಮ್ಮ ಜೊತೆ ಬಿಹೇವ್ ಮಾಡುತ್ತೆ. ಸೊ ಇಫ್ ಯು ಥಿಂಕ್ ದ್ಯಾಟ್ ಮನಿ ಈಸ್ ವೆರಿ ಈಸಿ ಫಾರ್ ಮೀ ಟು ಅರ್ನ್, ದೆನ್ ಇಟ್ ಈಸ್ ಈಸಿ ಫಾರ್ ಯು ಟು ಅರ್ನ್. ಇಟ್ ಈಸ್ ಎವ್ರಿಥಿಂಗ್ ಈಸ್ ಇನ್ ದ ಮೈಂಡ್ ಸೆಟ್ ಅಂತ ನಾನು ಹೇಳ್ತೀನಿ. ಸೊ ಯಾಕೆ ಇದು ಈಗ ಹೇಗೆ ಓವರ್ಕಮ್ ಮಾಡ್ಬೋದು? ಯೂಶ್ವಲ್ ಆಗಿ ಮನಿ ಬ್ಲಾಕೇಜ್ ಮತ್ತು ಮನಿ ಆಂಗ್ಸೈಟಿ ಇದೆಯಲ್ಲ, ಇದಕ್ಕೆ ಒಬ್ರು ಕೋಚ್ ಸಹಾಯ ಬೇಕೇ ಬೇಕು ಎಲ್ಲರಿಗೂ. ಯಾಕೆಂದರೆ ಇಟ್ ಇಸ್ ಅ ಬ್ರಾಡರ್ ಟಾಪಿಕ್. ಬಟ್ ಸ್ಟಿಲ್ ಐ ವಿಲ್ ಹೆಲ್ಪ್ ಯು ವಿತ್ ಸ್ಮಾಲ್ ಟಿಪ್ಸ್ ಏನು ಮಾಡಬಹುದು ಅಂತ. ಸೊ ನೀವು ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮದು ಎಷ್ಟು ಅಮೌಂಟ್ ನಿಮ್ಮದು ಸೇಫ್ ಲಿಮಿಟ್ ಅಂತ. ಅದ್ರ ಮೇಲೆ ಹೋದರೆ, ಇವಾಗ ಎಷ್ಟೊಂದು ಜನಕ್ಕೆ 50,000 ದೊಡ್ಡ ಅಮೌಂಟು, ಕೆಲವರಿಗೆ 50 lakhs ಅಂದರೂ ದೊಡ್ಡ ಅಮೌಂಟ್ ಇರೋದಿಲ್ಲ, ಕೆಲವರಿಗೆ 1 ಲಕ್ಷ ತುಂಬ ದೊಡ್ಡ ಅಮೌಂಟು, ಕೆಲವರಿಗೆ 10,000. ಓಕೆ, ದೇರ್ ಸೇಫ್ ಲಿಮಿಟ್. ಸೊ ಹಾಗೆ ನಿಮ್ಮದು ಸೇಫ್ ಲಿಮಿಟ್ ನೋಡ್ಕೊಳ್ಳಿ. ಅದ್ರ ಆದಮೇಲೆ ಏನಾದರೂ ಖರ್ಚಾದರೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನೋಡ್ಕೊಳ್ಳಿ. ಸೊ ಆ ಫಿಯರ್ಸ್ನ ನೀವು ಬರೆದಿಟ್ಕೊಳ್ಳಿ. ಯೂಶ್ವಲ್ ಆಗಿ ಗಿಲ್ಟ್ ಆ್ಯಂಡ್ ಶೇಮ್ ಅಟ್ಯಾಚ್ ಆಗಿರುತ್ತೆ. ಸೊ ವೆನ್ ಯು ಸ್ಟಾರ್ಟ್ ನೋಟಿಸಿಂಗ್ ದಟ್ ಸ್ಮಾಲ್ ಫಿಯರ್ಸ್, ಆಟೋಮೆಟಿಕ್ ಆಗಿ ಯು ಜಸ್ಟ್ ಏನು ಮಾಡಿ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಇಲ್ಲ, ಐ ಆಮ್ ನಾಟ್ ದಿಸ್ ಈಸ್ ಸೇಫ್ ಫಾರ್ ಮೀ. ನರ್ವಸ್ ಸಿಸ್ಟಮ್ ಎಕ್ಸ್ಪಾನ್ಷನ್ ಆಗಬೇಕು. ಸೊ ಕೋಚಿಂಗಲ್ಲಿ ಸರ್ಟನ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ವಿತ್ ದಿಸ್ ವಿ ವರ್ಕ್ ಎಕ್ಸ್ಕ್ಲೂಸಿವ್ಲಿ ಆನ್ ನರ್ವಸ್ ಸಿಸ್ಟಮ್ ಎಕ್ಸ್ಪಾನ್ಷನ್. ಸೊ ಈ ಜರ್ನಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ದಿಸ್ ಇಸ್ ನಾಟ್ ಮೀ. ಸ್ಟಾರ್ಟ್ ಅ ಪಾಸಿಟಿವ್ ಸ್ಟೋರಿ ಅಬೌಟ್ ಮನಿ. ಯಾವಾಗ ಫಿಯರ್ಸ್ ಅನ್ಸುತ್ತೋ ಅದನ್ನ ಕ್ಯಾನ್ಸಲ್ ಮಾಡಿ. ಯು ರೈಟ್, ಇಲ್ಲ, ಮನಿ ಈಸ್ ಸರ್ವಿಂಗ್ ಮೀ, ಐ ಆಮ್ ಅಟ್ರಾಕ್ಟಿಂಗ್ ಮನಿ, ಐ ಆಮ್ ನಾಟ್ ಬಿಲೀವಿಂಗ್ ಇನ್ ದಿಸ್ ಓಲ್ಡ್ ಲಿಮಿಟಿಂಗ್ ಬಿಲೀಫ್, ದಿಸ್ ಇಸ್ ನಾಟ್ ಮೀ ಅಂತ ಬರೀ. ಸ್ಟಿಲ್ ಫೈಂಡ್ ಬ್ಲಾಕೇಜಸ್ ಅಂಡ್ ನಾಟ್ ಏಬಲ್ ಟು ಓವರ್ಕಮ್, ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅ ಕೋಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.